ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಸೊ ತುಂಬಾ ನಿರೀಕ್ಷೆ ಕ್ರಿಯೇಟ್ ಮಾಡಿದಂತಹ ಮೂವಿ ಪುಷ್ಪ 2 ರಿಲೀಸ್ ಆಗಿದೆ. ಒಂದು ಸಿನಿಮಾದ ರಿವ್ಯೂ ಸ್ವಲ್ಪ ತಡವಾಗಿದೆ ಆದ್ರೂ ಕೂಡ ನಾನು ನನ್ನ ಕಲೀಗ್ ಜೊತೆ ಬಂದಿದ್ದೀನಿ ಅಂಡ್ ಒಂದೊಂದೇ ವಿಚಾರನ ನಾವು ಹೇಳ್ತಾ ಹೋಗ್ತೀವಿ. ಆನಂದ್, ಸಿನಿಮಾ ನೋಡಿದ್ರೆ ಹೇಗೆ ಅನ್ನಿಸ್ತು ಪುಷ್ಪ 2? ನನಗೆ ಟ್ರೈಲರ್ ನೋಡಿದಾಗಲೇ ಅನಿಸಿತ್ತು. ಅಂದರೆ ಒಂದು ಟೆಂಪ್ಲೇಟ್ ಇಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಎಲ್ಲಿ ಮನೋರಂಜನೆಯನ್ನು ಕೊಡ್ಬೋದು, ಯಾವ ವಿಷಯಗಳಲ್ಲೆಲ್ಲ ಕೊಡ್ಬೋದು, ಯಾವೆಲ್ಲ ಅಂಶಗಳ ಮೂಲಕ ಎಂಟರ್ಟೈನ್ ಮಾಡ್ಬೋದು, ಅದನ್ನೆಲ್ಲ ಒಂದು ಪ್ಯಾಟ್ರನ್ ಇಟ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಏನು ಕಾಮನ್ ಆಡಿಯನ್ಸ್ ಅಂತ ನೋಡ್ತೀವಿ, ಒಬ್ಬ ಕಾಮನ್ ಆಡಿಯನ್ನ ಕೂತ್ಕೊಂಡ್ರೆ ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂದ್ಕೊಂಡ್ರೆ ಅಲ್ಲೆಲ್ಲ ವರ್ಕ್ ಆಗ್ತಿದೆ. ಅದರಲ್ಲೂ ಕೂಡ ಫಸ್ಟು ಪುಷ್ಪನ ಎಂಟ್ರಿ ಆಗುತ್ತಲ್ಲ, ಅಂದು ಅಲ್ಲಿ ನೇತಾಕಿ ಜಪಾನಲ್ಲಿ ನೇತಾಕಿರ್ತಾರೆ, ಉಲ್ಟಾ ಇಟ್ಕೊಂಡೆ ಕಾಲ್ ಮೇಲೆ ಕಾಲು ಹಾಕೊಂಡು ಗತ್ತಲ್ಲಿ ಎಂಟ್ರಿ ಆಗುತ್ತಲ್ಲ ಪುಷ್ಪಂದು, ಯಾರು ಇವನು ಅಂತಂದಾಗ ಅದು ಸಗತ್ ವರ್ಕ್ ಆಗಿದೆ ಅನ್ಸ್ತು. ಬಟ್ ನನಗೆ ಏನು ಅನ್ನಿಸ್ತು ಹೇಳ, ಆ ಸಿನಿಮಾ ನೋಡಿದಾಗ ಎಲ್ಲೋ ಒಂದ್ ರೀತಿ 40 ದಿನ ಒಂದು ಕಂಟೈನರ್ ಅಲ್ಲಿ ನಾನು ಬಂದೆ. ಅದು ನೋಡೇನ ನಾನು ಇದು ಜಾಪನೀಸ್ ಭಾಷೆನ ಕಲಿತೆ ಅನ್ನೋದ್ರ ಜೊತೆಗೆ ಒಂದಷ್ಟು ಸೀನ್ಗಳು, ಅಂದ್ರೆ ಇವಾಗ ಆಡಿಯನ್ಸ್ ರೀಜನ್ ಅಂತ ಹೋದಾಗ ಒಂದೊಂದು ರೀಜನ್ ಅಲ್ಲೂ ಕೂಡ ಆಡಿಯನ್ಸ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಬಿಲ್ಡಪ್ ಡೈಲಾಗ್ಸ್ ಗಳಾಗಿರ್ಬೋದು ಅಥವಾ ಒಂದಷ್ಟು ಶಾರ್ಟ್ಸ್ ಗಳಾಗಿರ್ಬೋದು, ಫೈಟಿಂಗ್ಸ್ ಆಗಿರ್ಬಹುದು, ಅದು ಕೆಲವೊಂದು ವರ್ಕೌಟ್ ಆಗುತ್ತೆ. ಈಗ ತೆಲುಗು ಮತ್ತೆ ಬಟ್ ಅಂದ್ರೆ ಆಡಿಯನ್ಸ್ ನ ನೋಡಿದಾಗ ರೀಜನ್ ವೈಸ್ ಅನ್ನೋದಕ್ಕಿಂತ ಇಡೀ ಇಂಡಿಯಾದಲ್ಲಿ ಎಲ್ಲೇ ಹೋಗ್ಲಿ ಮಾಸ್ ಅನ್ನೋದೇನಿರುತ್ತೆ ಎಲಿಮೆಂಟ್ಸ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಈಗ ನಮ್ಮ KGF ಅದು ಕನ್ನಡ ಸಿನಿಮಾ ಆದರೂ ಕೂಡ ತೆಲುಗಲ್ಲಿ ನೋಡಿದ್ರು ಅದೇ ಕನೆಕ್ಟ್ ಆಯಿತು, ಬಿಹಾರಿಗಳಲ್ಲಿ ನೋಡಿದ್ರು ಅದೇ ಕನೆಕ್ಟ್ ಆಯಿತು, ಮುಂಬೈಯವ್ರು ನೋಡಿದ್ರು ಕೂಡ ಇಷ್ಟಪಟ್ಟರು, ತಮಿಳವರು ಇಷ್ಟಪಟ್ಟರು, ತೆಲುಗು ಮಲಯಾಳಂ ಅವರು ಕೂಡ ಇಷ್ಟಪಟ್ಟರು. ಅದೇ ಥರ ಒಂದು ಮಾಸ್ ಸಿನಿಮಾ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೊ ಪುಷ್ಪ 2 ಕೂಡ ಅಷ್ಟೇ. ಅಂದರೆ ಎಲ್ಲೆಲ್ಲಿ ಮಾಸ್ ಆಡಿಯನ್ಸ್ಗೆ ಅಥವಾ ಮಾಸ್ ಅವ್ರಿಗೆ ಆಗುತ್ತೆ ಅಂತ ಅವರು ಸೀಕ್ವೆನ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರು, ಅದೆಲ್ಲ ಖಂಡಿತ ಎಂಜಾಯ್ ಮಾಡ್ತಾ ಇದ್ರು. ಅದರಲ್ಲೂ ಹೆಂಡ್ತಿಗೋಸ್ಕರ ಹೆಂಡ್ತಿ ಹೇಳಿದ್ಲು ಅಂತ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ CMನೇ ಚೇಂಜ್ ಮಾಡೋದು. ಗುರು ಈ ಥರ ಎಲ್ಲ ಐಡಿಯಾಸು ಅಂತ. ಬಟ್ ಎಲ್ಲೋ ಒಂದು ಕಡೆ ಅದು ರೆಫರೆನ್ಸು ನಮ್ಮ KGF ಅನ್ನಿಸ್ತಾ ಇತ್ತು. ಜುಲೈ 24 ಅನ್ನೋ ಡೇಟ್ ನ ನೆನ್ಪಿಟ್ಕೊಳ್ಳಂಗಾಗಿದೆ. ಆ ಡೇಟ್ಗೆ ಕರೆಕ್ಟ್ ಆಗಿ ಹೌದು, ಅದು ಆ ಸೀನು ಅಂದರೆ ನಮ್ಮ KGF 2 ಅಲ್ಲಿ ಒಂದು ಸೀನ್ ಇತ್ತು. ಅಂದರೆ ಹೆಂಡ್ತಿ ಶೆಕೆ ಅಂತಾಳೆ, ಸೊ ಫ್ಯಾನ್ ಹಾಕು ಅಂತಂದಾಗ ಅವನು ಹೆಲಿಕಾಪ್ಟರ್ನ ತಂದು ಅದ್ರ ಮೂಲಕ ಗಾಳಿ ಬೀಸೋದಿದೆಯಲ್ಲ, ಏನು ಗುರು ಈ ಥರ ಕ್ರೇಜಿ ಐಡಿಯಾ ಅಂತ. ಅದು KGF 2 ನಲ್ಲಿ ಸಖತ್ ವರ್ಕ್ ಆಗಿತ್ತು. ಸೊ ಅದೇ ಥರ ಇಲ್ಲಿ ಹೆಂಡ್ತಿ ಒಂದು ಫೋಟೋ ತೆಗೆಸ್ಕೊಳ್ಳಿ CM ಹತ್ರ ಅಂತ, CM ಹತ್ರ ಹೋಗ್ತಾನೆ, ಅವ್ರು ಕೊಡಲ್ಲ. ಸೊ ನನಗೆ ಫೋಟೋ ಕೊಡದೇ ಇರೋ CM ನನಗೆ ಬೇಡ ಅಂದ್ಬಿಟ್ಟು CMನೇ ಚೇಂಜ್ ಮಾಡೋದೊಂದು ಇದೆಯಲ್ಲ ಹೆಂಡ್ತಿ ಮಾತಿಗೋಸ್ಕರ. ಸೊ ಅದೊಂಥರ ಕ್ರೇಜಿ ಅನ್ನಿಸ್ತು. ಅದು ಮಾಸ್ ಆಡಿಯನ್ಸ್ಗೆ ಸಖತ್ ಕನೆಕ್ಟ್ ಆಗುತ್ತೆ. ಮತ್ತು ಆ ಥರದ ಸೀನ್ಗಳೇ ಒಂದು ಸಿನಿಮಾ ಅಂತ ಈ ತರ ಹೇಳಿದಾಗ ಇನ್ನೊಂದು KGF ಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಈ KGF 2 ಟ್ರೇಲರ್ ಲಾಂಚ್ ಆದಾಗ ಆ ದೊಡ್ಡಮ್ಮನ್ನ ಏನು ಶೂಟ್ ಮಾಡ್ತಾರಲ್ಲ, ಅವಾಗ ಆ ಒಂದು ಬುಲೆಟ್ ಅಲ್ಲಿ ಲಾಸ್ಟ್ ಅಲ್ಲಿ ಅದೇನ್ ಕೆಂಡ ತರ ಇರುತ್ತೆ, ಅದ್ರಲ್ಲಿ ರಾಕಿ ಬಾಯ್ ಸಿಗರೇಟ್ ನ ಅಂಟಿಸ್ತಾರೆ. ಬಟ್ ಇದ್ರಲ್ಲಿ ಒಂದು ಸಾಂಗ್ ಅಲ್ಲಿ ಅವರು ಇದಕ್ಕೆ ಬೈ ಮಿಸ್ಟೇಕ್ ಆಗಿ ಭುಜಕ್ಕೆ ಬೀಳುತ್ತೆ, ಅವರು ಆ ಭುಜನ್ನ ಇದು ಮಾಡ್ಕೊಂಡು ಅದು ಸಿಂಕ್ ಆಗುತ್ತೆ. ಆಮೇಲೆ CM ಮುಂದೆ ಎಲ್ಲಿ ಪುಷ್ಪ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ತಾನೋ ಅಂತ ಹೇಳಿದ್ದು, ಅದರಲ್ಲಿ ರಾಕಿ ಬಾಯ್ ಅಂತ ಹೇಳಿದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು CEO ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ KGF 2 ಅಲ್ಲಿ ರಾಕಿಗೆ PM ಕೂಡ ಏನೂ ಅಲ್ಲ, ರಾಕಿ ಮುಂದೆ PM ಕೂಡ ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, CM ಕೂಡ ಏನೂ ಅಲ್ಲ, ಆ ಪಕ್ಷದ ಅಧ್ಯಕ್ಷ ಹತ್ರ ಹೋಗ್ಬಿಟ್ಟು ನನಗೆ CMನ ಚೇಂಜ್ ಮಾಡಿ ಅಂತ ಹೇಳೋ ಥರ. ಸೊ ಅಂದರೆ ಯಾವ ಸೀನ್ಗಳು ವರ್ಕ್ ಆಗುತ್ತೆ ಮತ್ತು ಎಲ್ಲಿ ಜನ ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಒಂದು ಥೀಮ್ ಆಗಿ ಇಟ್ಕೊಂಡು, ಒಂದು ಪ್ಯಾಟ್ರನ್ ಆಗಿ ಇಟ್ಕೊಂಡು, ಅದನ್ನು ಬರೆದಿಟ್ಕೊಂಡು ಅದನ್ನೇ ಮತ್ತೆ ರಿಪೀಟ್ ಮಾಡಿ, ಅಂದರೆ ಕಾಪಿ ಅಂತಲ್ಲ, ಬಟ್ ಅದನ್ನು ಇದನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಖಂಡಿತ ಎಲ್ರಿಗೂ ಆಗಲ್ಲ. ಬಟ್ ಪುಷ್ಪದಲ್ಲಿ ಅಂದರೆ ಕಾಟೇರ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು ಅಥವಾ KGF 2 ಆಗಿರ್ಬೋದು, ಈ ಜಯಮ್ಮನ ಮಗ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಒಂದು ಗೆಟಪ್ ಅಲ್ಲಿ ಬರ್ತಾರೆ ಗೊತ್ತಾ, ಎಲ್ಲೋ ಒಂದ್ ಕಡೆ ಅದು ಕೂಡ ಕಾಳಿ ಮಾತೆ ಇದು, ಇಲ್ಲಿ ಗಂಗಮ್ಮನ ಅವತಾರ. ಸೊ ಅಂದ್ರೆ ಈ ಪಾಪ್ಯುಲರ್ ಸಿನಿಮಾಗಳಲ್ಲಿ ಏನೇನು ವರ್ಕ್ ಆಗಿದೆ ಅದು ಪ್ರತಿ ಸಿನಿಮಾಗಳಲ್ಲೂ ಮತ್ತೆ ಇನ್ನೊಂದು ಸಿನಿಮಾಗಳಲ್ಲೂ ಕೂಡ ಸೇಮ್ ರಿಪೀಟ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಅದನ್ನ ಹೆಂಗ್ ಜೋಡಿಸಿದ್ದಾರೆ ಮತ್ತು ಆ ಹಿಂದೆ ಮುಂದೆ ಸೀನ್ಗಳು ಹೆಂಗ್ ಕ್ರಿಯೇಟ್ ಮಾಡಿದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪುಷ್ಪದಲ್ಲಿ ಕೂಡ ಅಷ್ಟೇ, ಎಷ್ಟೋ ಸೀನ್ಗಳು ನಮಗೆ ಅನಿಸ್ತವೆ, ನೆನಪಾಗ್ಬೋದು ಅಥವಾ ರೆಫರೆನ್ಸ್ ತಗೊಂಡಿದ್ದಾರೆ ಅನಿಸ್ಬೋದು. ಬಟ್ ಸ್ಕ್ರೀನ್ ಮೇಲೆ ನೋಡುವಾಗ ಒಬ್ಬ ಕಾಮನ್ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇರ್ತಾನೆ, ವಿಜುವಲ್ ಹೊಡಿತಾ ಇರ್ತಾನೆ, ಚಪ್ಪಲಿ ಹೊಡಿತಾ ಇರ್ತಾನೆ. ಖಂಡಿತ ಆ CMನ ಚೇಂಜ್ ಮಾಡೋ ಸೀನ್ ಅಂತೂ ಸಖತ್ ಇಷ್ಟ ಆಯಿತು. ಮತ್ತು ಎಂಟ್ರಿ ಸೀನ್ ಸಖತ್ ಇಷ್ಟ ಆಯಿತು. ಅದ್ರ ಜೊತೆ ನನಗೆ ಇಷ್ಟ ಆಗಿದ್ದಂದರೆ ಇದು
ಗಂಗಮ್ಮ ಜಾತ್ರೆ ಸೀನ್ ಇದೆಯಲ್ಲ ಅದಂತೂ 19 ನಿಮಿಷ ಇದೆ. ಆಕ್ಚುಲಿ 19 ನಿಮಿಷ ಕೂಡ ಒಂಥರ ವಾವ್ ಏನ್ ಥ್ರಿಲ್ ಅನಿಸ್ತಾ ಇತ್ತು, ಅಷ್ಟು ಅದ್ಭುತವಾಗಿ ಮತ್ತೆ ಅದನ್ನ ರಿಚ್ ಆಗಿ ಕೂಡ ತೋರಿಸಿದ್ದಾರೆ. ಸೊ ಅಲ್ಲಿ ಏನು ಅಲ್ಲು ಅರ್ಜುನ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂದಾಗ ಏನಿದೆ ಗುರು, ಒಂದು ಸ್ಮಗ್ಲರ್ ರೋಲ್ ಮಾಡಿ ಒಂದು ಅವಾರ್ಡ್ ಕೊಡುವ, ನ್ಯಾಷನಲ್ ಅವಾರ್ಡ್ ತಗೊಳ್ಳುವಂಥ ರೋಲ್ ಇದು, ಅಥವಾ ಆ ಕೆಪಾಸಿಟಿ ಇದೆಯಾ, ಅಷ್ಟು ಪೊಟೆನ್ಷಿಯಲ್ ಇದೆಯಾ ಆ ಪಾತ್ರಕ್ಕೆ ಅಂತ. ಬಟ್ ಇಲ್ಲಿ ಅಲ್ಲು ಅರ್ಜುನ್ ಎಲ್ಲೆಲ್ಲಿ ಅವ್ರ ಅಭಿನಯವನ್ನು ತೋರಿಸ್ಬೋದು, ಅವ್ರ ಕೆಪಾಸಿಟಿ ಏನು, ಅವ್ರ ಪೊಟೆನ್ಷಿಯಲ್ ಏನು ಅನ್ನೋದನ್ನ ತೋರ್ಸಕ್ಕೋಸ್ಕರನೇ ಈ ತರ ಸೀನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅಲ್ಲೆಲ್ಲ ಅಲ್ಲು ಅರ್ಜುನ್ ತಾನು ಎಂತ ನಟ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಈ 19 ನಿಮಿಷನೇ ಸಾಕು ಅಲ್ಲು ಅರ್ಜುನ್ ಎಂತ ನಟ ಅಂತ. ಇಡೀ ಈ ಒಂದ್ ವಿಚಾರ ಏನ್ ಗೊತ್ತಾ, ಮತ್ತೆ ಕಂಪೇರ್ ಮಾಡ್ತಿದ್ದೀನಿ ಅಂತಲ್ಲ, ಈ ಕಾಂತಾರದಲ್ಲೂ ಕೂಡ ಲಾಸ್ಟ್ ಒಂದು 20 ನಿಮಿಷ ಏನಿದೆ ಅದು ಸಿನಿಮಾಗೆ ಪ್ಲಸ್ ಆಯ್ತು. ಅಂಡ್ ನೀವ್ ಹೇಳ್ತಿರೋದು ಈ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲೋ ಒಂದ್ ರೀತಿ ಲ್ಯಾಗ್ ಆಗದೆ ಇರೋ ರೀತಿಯಲ್ಲಿ ಆಡಿಯನ್ಸ್ ಈಗ ಫಸ್ಟ್ ಹಾಫ್ ಆಕ್ಚುಲಿ ನಾವಿಬ್ರು ಪ್ಲಸ್ ಬಗ್ಗೆ ಮಾತಾಡ್ತಾ ಇದೀವಿ. ಫಸ್ಟ್ ಹಾಫ್ ನೋಡಿದ್ರೆ ಮಾಸ್ ಆಡಿಯನ್ಸ್, ಸೆಕೆಂಡ್ ಹಾಫ್ ಕ್ಲಾಸ್. ಯಾಕಂದ್ರೆ ಇಲ್ಲಿ ಸ್ಮಗ್ಲಿಂಗ್ ಅನ್ನೋದನ್ನ ಸೆಕೆಂಡ್ ಹಾಫ್ ಬಂದಾಗ ಎಲ್ಲೋ ಒಂದ್ ರೀತಿ ಪಕ್ಕಕ್ಕೆ ಇಟ್ಟಂಗಾಗಿದೆ. ಯಾವಾಗ ಫ್ಯಾಮಿಲಿ ಸ್ಟೋರಿ ಅನ್ನೋದು ಇನ್ವಾಲ್ವ್ ಆಗುತ್ತೆ, ಆಮೇಲೆ ಈ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಇನ್ನೊಬ್ಬ ವಿಲನ್ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಕನ್ಸನ್ನ ಯಾಕಪ್ಪ ಕಂಡ್ರು, ಅದಕ್ಕೂ ಇದಕ್ಕೂ ಏನ್ ಲಿಂಕ್ ಅನ್ನೋ ತರದಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ನೋಡೋರಲ್ಲಿ ಬಂದಿತ್ತು. ಪ್ಲಸ್ ಗಳ ಬಗ್ಗೆ ಮಾತನಾಡ್ತಾ ಹೋದ್ರೆ ಕ್ಲೈಮ್ಯಾಕ್ಸ್ ಮುಂಚೆ ಬರ್ತಲ್ಲ ಫೈಟು, ಅದು ಕೂಡ ಸಖತ್ತಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಅಂಶನ ಗಮನಿಸಬೇಕು, ಹೆಣ್ಣಿನ ಮೇಲೆ ಕೈ ಇಟ್ರೆ ಜಸ್ಟ್ ಒಂದು ಕೈ ಇಟ್ಟರು ಕೂಡ ಅವ್ರನ್ನ ಉಳಿಸಲ್ಲ, ಅವ್ರ ಕೈಯಲ್ಲ ಅವ್ರ ಪ್ರಾಣನೇ ಉಳಿಸಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ. ಹೆಣ್ಣಿನ ಮೇಲೆ ನಡೀತಾ ಇರೋ ದೌರ್ಜನ್ಯ, ಈ ತರ ಘಟನೆಗಳಿಗೆಲ್ಲ ಒಂದು ರೀತಿ ಪಾಠ ಅನ್ನೋ ತರನು ಅದೊಂದು ಸಂದೇಶ ಅಂತಾನು ಹೇಳ್ಬೋದು. ಇದು ಕೂಡ ಒಂದು ಸ್ಟ್ರಾಂಗ್ ಮೆಸೇಜು. ಮತ್ತೆ ಅಲ್ಲಿ ಪುಷ್ಪನ ಕೈ ಮತ್ತೆ ಕಾಲು ಎರಡನ್ನು ಕಟ್ಟಾಕಿರ್ತಾರೆ, ಇನ್ನೇನು ಅವ್ರ ಕೈಲಿ ಏನು ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ಎದ್ದು ಬಂದು ಒಂದು ಪುಟಿದೇಳಿ ಹೊಡೆಯೋತ ಸೀನ್ ಇದೆಯಲ್ಲ, ಅದು ಎಲ್ರಿಗೂ ಒಂಥರ ವಾಹನ ತರ ಇರುತ್ತೆ. ಮತ್ತು ಅಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅದು ಇಡೀ ಥಿಯೇಟ್ರಲ್ಲಿ ಕೂತಿರೋನ್ನ ಒಂಥರ ಗೂಸ್ ಬಂಪ್ಸ್ ಆಗುತ್ತೆ. ಸೊ ಆ ಥರದ ಸೀನ್ಗಳ ಮೂಲಕನೇ ಒಂದು ಮಾಸ್ ಆಡಿಯನ್ಸ್ಗೆ ಏನು ಇಷ್ಟ ಆಗಬೇಕು ಅದನ್ನೆಲ್ಲ ಕಟ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ಲಸ್ಗಳಾಗ್ತಾ ಹೋಯ್ತು. ಮೈನಸ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ನಿಮ್ಗೆ ಏನು ಇಷ್ಟ ಆಗ್ಲಿಲ್ಲ? ಆಕ್ಚುಲಿ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬಿಲ್ಡಪ್ ಅನ್ನೋ ತರದಲ್ಲಿ ಅನ್ನಿಸ್ತು. ಸೊ ಎಲ್ಲೋ ಒಂದ್ ರೀತಿ ಹೆಂಡತಿ ಕೇಳಿದ್ರು ಅನ್ನೋ ರೀಸನ್ನಿಗೆ, ಅಂದ್ರೆ ಹೆಂಡತಿ ಮಾತು ಕೇಳ್ಬೇಕು ಅನ್ನೋಂತ ಒಂದು ಮೆಸೇಜ್ ಆಮೇಲೆ ಕೊಟ್ಟಿರಬಹುದು. ಬಟ್ ಆದ್ರೆ ಹೆಂಡತಿ ಮಾತನ್ನ ಕೇಳಿ ಆಕ್ಚುಲಿ ಏನ್ ಗೊತ್ತಾ, ಅಲ್ಲ ಸಿನಿಮಾ ಅಂದ್ರೇನೆ ಒಂದ್ ರೀತಿ ನಮ್ ಕೈಲಿ ಏನ್ ಅಂದ್ರೆ ಕಾಮನ್ ಆಡಿಯನ್ಸ್ ಕೈಲಿ, ಕಾಮನ್ ಮ್ಯಾನ್ ಕೈಲಿ ಏನಾಗಲ್ಲ ಅದನ್ನ ಕ್ರಿಯೇಟ್ ಮಾಡೋನು ಅಥವಾ ಅದನ್ನ ಸಾಧಿಸಿ ತೋರ್ಸೋನು ಹೀರೋ. ಇಲ್ಲಿ ಓದ ಟಾಪ್ ಅಂತ ಹೇಳ್ತೀವಿ. ಸೊ ಆ ತರದ ದೃಶ್ಯಗಳನ್ನ ಇಟ್ಟೋ ಮೂಲಕ ಏನು ಅಂದ್ರೆ ದೃಶ್ಯದ ಮೇಲೆ ಏನೋ ಒಂದು ಮ್ಯಾಜಿಕ್ ನಡೀತಾ ಇರ್ಬೇಕು. ಆ ತರದ ಸೀನ್ಗಳು ಇಲ್ಲಿ ವರ್ಕ್ ಆಗಿದಾವೆ ಅನಿಸ್ತಾ ಇದೆ. ಬಟ್ ಅದನ್ನ ನಾವು ಲಾಜಿಕ್ ಎಲ್ಲ ಹುಡ್ಕೊಂಡು ಹೋಗಕ್ಕಾಗಲ್ಲ. ಸಿನಿಮಾಗಳಂದ್ರೆ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಒಂದು ನಾವು ಕೊಟ್ಟ ಕಾಸಿಗೆ ಒಂದು ಮೋಸ ಆಗ್ಬಾರ್ದು, ಒಂದು ಎಂಟರ್ಟೈನ್ಮೆಂಟ್ ಆ ಎಂಟರ್ಟೈನ್ಮೆಂಟ್ ಕೊಡೋ ಇದರಲ್ಲಿ ಹಾದಿಯಲ್ಲಿ ಈ ತರ ಸೀನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸುಕುಮಾರ್ ಅವರು ಇಂಥ ದೃಶ್ಯಗಳಿಗೆ ಅವರು ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಅವರ ರೈಟಿಂಗ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಈ ತರದ ಸೀನ್ಗಳು ಒಂದಷ್ಟು ಕಡೆ ವರ್ಕ್ ಆಗಿದೆ. ಮತ್ತೆ ಪಾರ್ಟ್ ಬೈ ನೋಡ್ತಾ ಹೋದ್ರೆ ಪುಷ್ಪ ಸಿನಿಮಾ ಒಂದು ಕಂಪ್ಲೀಟ್ ಎಂಟರ್ಟೈನರ್ ತರ ಕಾಣಿಸ್ತದೆ. ಬಟ್ ಒಂದು ಇಡಿಯಾಗಿ ಸಿನಿಮಾ ನೋಡಿದ್ರೆ, ಒಂದು ಸಿನಿಮಾ ಅಂತ ಬಂದಾಗ ಏನು ಒಂದು ಕತೆ ಅಂತೀವಿ, ಆ ಕಥೆನೇ ಇಲ್ಲ ಅನ್ಸುತ್ತೆ. ಅಂದ್ರೆ ಈ ಪುಷ್ಪ 2 ಕತೆ ಏನ್ ಹೇಳ್ತೀರಾ ನೀವು? ಆಕ್ಚುಲಿ ಪುಷ್ಪ ಸಿನಿಮಾದ ಒಂದು ಕತೆ ಇತ್ತು. ಅಲ್ಲಿ ಒಬ್ಬ ಕೂಲಿಯವನಾಗಿದ್ಕೊಂಡು ಸ್ಮಗ್ಲಿಂಗ್ ಇದರಲ್ಲಿ ಒಂದು ದೊರೆ ಆಗ್ತಾನೆ. ಅವನು ಹೆಂಗೆ ಅಧಿಕಾರನ ಇದು ಮಾಡ್ಕೊಳ್ತಾನೆ, ಒಂದು ಸಾಮ್ರಾಜ್ಯನ ಇದು ಮಾಡ್ತಾನೆ, ಗಳಿಸ್ತಾನೆ ಅನ್ನೋದು ಒಂದು ಹಾದಿಯಲ್ಲಿ ಇತ್ತು. ಬಟ್ ಪುಷ್ಪ 2 ನಲ್ಲಿ ಏನಿದೆ, ಸ್ಟಾರ್ಟಿಂಗ್ ಇಂದನೇ ಅವ್ನು ಪವರ್ಫುಲ್ ಅಂತ ತೋರಿಸ್ತಾರೆ. ಅಂದ್ರೆ ಅವ್ನಿಗೆ ಯಾರನ್ನು ಏನು ಮಾಡೋಕ್ಕಾಗಲ್ಲ, ಅವನು CM ಹತ್ರನೂ ಬೇಕಾದ್ರೆ CMನೇ ಚೇಂಜ್ ಮಾಡ್ತಾನೆ, ಅಲ್ಲ ಪಕ್ಷದ ಅಧ್ಯಕ್ಷನ ಹತ್ರ ಹೋಗ್ತಾನೆ, ಇಷ್ಟು ಪವರ್ಫುಲ್ಲು. ಸೊ ಅವನ್ನ ಎದುರಿಸೋರು ಯಾರೂ ಇಲ್ಲ ಅಂತ ತೋರಿಸ್ಕೊಂಡು ಹೋದ್ರೆ ಅವ್ನು ಗೇನಿಂಗ್ ಏನು ಅಂದ್ರೆ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ಅದೇ ಪೊಸಿಷನ್ ಇರ್ತೇವೆ, ಏರಿಳಿತಾನೆ ಇಲ್ಲ ಪುಷ್ಪನ್ ರೋಲ್ಗೆ. ಮತ್ತೆ ಅವನನ್ನ ಅಪೋಸಿಟ್ ಇರೋ ರೋಲ್ನ ಎಲ್ಲ ಒಂದ್ ಕಡೆ ಕಾಮಿಡಿ ಪೀಸ್ ತರ ಮಾಡಿದ್ದಾರೆ. ಅಂದ್ರೆ ಫಹದ್ ಫಾಜಿಲ್ ಅವರ ರೋಲ್ ಏನಿದೆ ಅದು ಓಕೆ, ಕಿಕ್ ಕೊಡುತ್ತೆ, ಒಂದ್ ರೀತಿ ನಗ್ಸುತ್ತೆ, ಎಲ್ಲವೂ ಓಕೆ. ಬಟ್ ಒಬ್ಬ ಹೀರೋ ಸ್ಟ್ರಾಂಗ್ ಆಗಬೇಕಾದ್ರೆ ಎದುರುಗಡೆ ಇರೋ ವಿಲನ್ನು ಕೂಡ ಸ್ಟ್ರಾಂಗ್ ಇರಬೇಕು. ಬಟ್ ಆ ವಿಚಾರದಲ್ಲೆಲ್ಲೋ ಕೂಡ ಸುಕುಮಾರ್ ಅವರ ರೈಟಿಂಗ್ಸ್ ಎಡವಿದ್ದಾರೆ. ಅವರ ಹಳೆಯ ಕೈ ಚಳಕ ಇಲ್ಲಿ ರಿಪೀಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ನನಗೆ ಈ ಒಂದು ಮೂವಿನಲ್ಲಿ ಫಹದ್ ಫಾಜಿಲ್ ಅವರ ಒಂದು ಪರ್ಫಾರ್ಮೆನ್ಸ್ ಇದೆ, ಅದು ಟಾಪ್ ನಾಚಿಂಗ್ ಪರ್ಫಾರ್ಮೆನ್ಸ್ ಅಂತ. ಆಕ್ಚುಲಿ ಪರ್ಫಾರ್ಮೆನ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಬಟ್ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿರೋದು, ಆ ಕ್ಯಾರೆಕ್ಟರ್ನ ಕಟ್ಕೊಡೋದ್ರಲ್ಲಿ ಎಲ್ಲೊಂದು ಎಡವಿದ್ದಾರೆ. ಅಂದ್ರೆ ಒಂದು ಸಿನಿಮಾಗೆ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕಾಗಿತ್ತು ಆ ಪಾತ್ರ. ಅಂದ್ರೆ ಆ ಪಾತ್ರನ ಕೊನೆಗೆ ರೌಂಡ್ ಅಪ್ ಮಾಡೋದು
ಟಾಮ್ ಅಂಡ್ ಜೆರಿ ತರ ಅಂದ್ರೆ ಟಾಮ್ ಅಂಡ್ ಜೆರಿ ಅಲ್ಲು ಅರ್ಜುನ್ ವಿರುದ್ಧ ಹೋಗೋದಕ್ಕಂತಾನೆ ಇವ್ರು ಇದಾರೆ ಅನ್ನೋ ತರದಲ್ಲಿ ಬಟ್ ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ ಮತ್ತೆ ಫಹದ್ ಸೀನ್ಗಳು ಬಂದಾಗ ಎಲ್ಲಾ ಕಡೆನೂ ಫಹದ್ ಡಮ್ಮಿ ತರನೇ ಕಾಣಿಸ್ತಾ ಇರ್ತಾರೆ. ಎಲ್ಲೂ ಕೂಡ ಅಂದ್ರೆ ಅಲ್ಲು ಅರ್ಜುನ್ ಒಂದು ಹೆಜ್ಜೆ ಹಿಂದೆ ಎಳೆಯೋದಾಗ್ಲಿ, ಅವ್ರಿಗೇನೋ ಒಂದು ಫೇಲ್ ಆಗೋದಾಗ್ಲಿ ಆ ಥರದ್ದೇನು ಆಗಲ್ಲ. ಸೊ ಅವಾಗ ಹೀರೋ ಪುಟ್ಟದೆ ಹೇಳ್ತಾನೆ ಮತ್ತೆ ಅದು ಕಮ್ ಬ್ಯಾಕ್ ಮಾಡ್ತಾನೆ ಅನ್ನೋದಿರುತ್ತಲ್ಲ, ಅದು ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ವೇರಿಯೇಷನ್ ಕಾಣಿಸುತ್ತೆ. ಸಿನಿಮಾ ಅಂತ ಬಂದಾಗ ಆ ಥರದ ಏರಿಳಿತಗಳು ಬೇಕು, ಬಟ್ ಇಲ್ಲಿ ಏರಿಳಿತಗಳೇ ಇಲ್ಲ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಶುರುವಾದಾಗಿಂದ ಕೊನೆ ತನಕನು ಹೀರೋ ಏನೋ ಪವರ್ಫುಲ್ಲು, ಅವ್ರಿಗೆ ಅವ್ನ ಯಾರು ಎದುರ್ಸಕ್ಕಾಗಲ್ಲ, ಅಥವಾ ಅವನು ಯಾರಿಗೂ ಭಯ ಬೀಳಲ್ಲ, ಯಾರಿಗೂ ತಲೆ ತಗ್ಸಲ್ಲ, ಈ ಥರದ್ದೇ ಒಂದು ಫ್ಲೋನಲ್ಲಿ ಹೋಗುತ್ತಲ್ಲ, ಅದೆಲ್ಲ ಒಂದು ಕಡೆ ಇನ್ನೊಂದು ಅನಾವಶ್ಯಕ ಇದ್ರಲ್ಲಿ ಇದ್ದಿದ್ದು ಬೇರೆ ತರದಲ್ಲಿ ತೋರಿಸ್ಬೋದಿತ್ತು ಅಂದಿದ್ದು. ಈಗ ಅವ್ರು ಸಾರಿ ಕೇಳ್ಬಿಟ್ಟು ಹೋದಾಗ ಮತ್ತೆ ಪುಷ್ಪ ಬಂದು ಅವರಿಗೆ ಅವರ ಒಂದು ಜೀಪ್ಗೆ ಗುದ್ದಿದಾಗ ಅವ್ರು ಹೋಗಿ ಪೂಲಲ್ಲಿ ಬೀಳ್ತಾರೆ. ಸೊ ಆಗ ಪುಷ್ಪನ ಎದುರು ಅವರನ್ನ ತೋರಿಸುವಂತಹ ರೀತಿ ಎಲ್ಲೋ ಒಂದ್ ರೀತಿ ಇಲ್ಲ, ಬಟ್ ಆಕ್ಚುಲಿ ಆ ಸೀನ್ ಇದೆಯಲ್ಲ ಅದು ಸಖತ್ ವರ್ಕ್ ಆಗಿದೆ ಮತ್ತೆ ಕ್ರೇಜಿ ಆಗಿದೆ. ಅನಿಮಲ್ ಸಿನಿಮಾದಲ್ಲಿ ಒಂದಷ್ಟು ಸಂದೀಪ್ ರೆಡ್ಡಿ ವಂಗ ಒಂದಷ್ಟು ಕ್ರಿಯೇಟ್ ಮಾಡಿದ್ರು, ಮತ್ತೆ ಅರ್ಜುನ್ ರೆಡ್ಡಿ. ಬಟ್ ಇವರು ಸುಕುಮಾರ್ ಕೂಡ ಈ ತರದ ದೃಶ್ಯಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಇಡೀ ಸಿನಿಮಾಗೆ ಫಸ್ಟ್ ಹಾಫ್ ಅಲ್ಲಿ ಒಂಥರ ಎಂಟರ್ಟೈನಿಂಗ್ ಆಗಿದೆ, ಮಜಾ ಕೊಡ್ತಾ ಇರುತ್ತೆ. ಬಟ್ ವಾವ್ ಅನ್ನೋ ತರ ಒಂದು ವೈಬ್ಸ್ ನ ಕ್ರಿಯೇಟ್ ಮಾಡುವಂತ ದೃಶ್ಯಗಳು ಬಂದಿರಲ್ಲ. ಬಟ್ ಈ ಸೀನ್ ಇದೆಯಲ್ಲ ಸೆಕೆಂಡ್ ಹಾಫ್ಗೆ ಒಂದು ಲೀಡ್ ಮಾಡುತ್ತೆ, ಏನೋ ಆಗುತ್ತೆ ಇಲ್ಲಿ, ನೆಕ್ಸ್ಟ್ ಇವರಿಬ್ಬರ ಪೈಪೋಟಿ, ಇವರಿಬ್ರು ಸಖತ್ತಾಗಿರುತ್ತೆ ಅನ್ನೋ ಒಂದು ಇಂಟನ್ನ ಕೊಡುತ್ತೆ. ಬಟ್ ಈ ಸೀನ್ ಸಖತ್ತಾಗಿ ವರ್ಕ್ ಆಗಿದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನಾವೇನ್ ಅನ್ಕೊಂಡು ಇನ್ನೇನೋ ನಡೆಯುತ್ತೆ, ಏನೇನೋ ಆಗ್ಬಿಡುತ್ತೆ ಅನ್ಕೊಳ್ತೀವಲ್ಲ, ಆ ಎಕ್ಸ್ಪೆಕ್ಟೇಷನ್ ಅನ್ಕೊಳ್ತೀವಲ್ಲ, ಅದು ಸೆಕೆಂಡ್ ಹಾಫ್ ಅಲ್ಲಿ ಬಂದ್ ಕೂತ್ಕೊಳ್ತೀವಿ. ಅದು ಚೇಸಿಂಗ್ ಸೀನ್ ಎಲ್ಲ ಆಗುತ್ತೆ, ಏನು ಲಾರಿಗಳಲ್ಲಿ ಸ್ಮಗ್ಲಿಂಗ್ ಹೋಗೋದು, ಏನು ರಕ್ತಚಂದನನ ನದಿಯಲ್ಲಿ ಸಾಗಿಸೋದು, ಅದೆಲ್ಲ ಸಖತ್ತಾಗಿದೆ. ಬಟ್ ಅಷ್ಟಕ್ಕೆ ನಾವೇನು ಅನ್ಕೊಂಡಿದೀವಿ ಅಷ್ಟಕ್ಕೆ ಮುಗಿದೋಗುತ್ತೆ ಅನ್ಸುತ್ತೆ. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಾಗ ಸುಕುಮಾರ್ಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟು ಏನೇನೋ ಸೇರಿಸಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಚಿಕ್ಕಪ್ಪ ಅಂತ ಒಂದು ಹುಡುಗಿ ಪಾತ್ರ ಬರುತ್ತಲ್ಲ, ಅದು ಎಕ್ಸ್ಟ್ರಾ ಸೇರಿಸ್ದಂಗೆ ಅನ್ಸುತ್ತೆ. ಮತ್ತೆ ನಮ್ಮ ಕನ್ನಡದ ವಿಲನ್ ಒಬ್ಬ ಇಂಟ್ರೊಡ್ಯೂಸ್ ಆಗ್ತಾರೆ, ತಾರಕ ಪೊನ್ನಪ್ಪ ಅವ್ರದ್ದು. ಅವ್ರ ಪಾತ್ರಗಳದೆಲ್ಲ ಬೇಕಿರ್ಲಿಲ್ವೇನೋ, ಅದು ಎಕ್ಸ್ಟ್ರಾ ಪೋರ್ಷನ್ ಏನು. ಆಮೇಲೆ ಸಿನಿಮಾದ ಅವಧಿ ಏನಿದೆ 3 ಗಂಟೆ 20 ನಿಮಿಷ ಇದೆ, ಅದನ್ನೇ 2.5 ಇಳಿಸಿದ್ರೆ ಈ ಎಕ್ಸ್ಟ್ರಾ ಪೋರ್ಷನ್ ಎಲ್ಲ ಸೇರಿಸೋ ಅವಶ್ಯಕತೆ ಇರಲಿಲ್ಲ. ಅವಾಗ ಬೋರಿಂಗ್ ಅನ್ನಿಸ್ತಾ ಇರಲಿಲ್ಲ, ಬೇಗ ಫಾಸ್ಟಾಗಿ ಹೋಗ್ಬಿಡ್ತಾ ಇತ್ತು. ಸೊ 2 ಗಂಟೆ 20 ನಿಮಿಷ ಅಥವಾ 2 ಗಂಟೆ 40 ನಿಮಿಷ ಇಷ್ಟಿದ್ರೆ ಸಾಕಾಗ್ತಿತ್ತೇನೋ. 3 ಗಂಟೆ 20 ನಿಮಿಷ ಇರೋದ್ರಿಂದ ಅನವಶ್ಯಕ ದೃಶ್ಯಗಳು, ಮತ್ತೆ ಅಲ್ಲಿ ರೈಟಿಂಗ್ ವೀಕ್ ಅನಿಸ್ತಾ ಇದೆ. ಅಂದರೆ ಸುಕುಮಾರ್ ಅವರ ಸ್ಕ್ರೀನ್ ಪ್ಲೇ ಯಾವಾಗಲೂ ಅವರ ಫ್ಲಾಪ್ ಮೂವಿ ಕೂಡ ನೆನೊಕ್ಕಡೆನೇ ಅನ್ನೋ ಸಿನಿಮಾ ಕೂಡ ಎಷ್ಟು ಸಖತ್ತಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ರಂದರೆ ಹೊಸತನ ಎದ್ದು ಕಾಣ್ತಾ ಇತ್ತು. ಬಟ್ ಇಲ್ಲಿ ಅದೇ ರೊಟೀನು, ಅದೇ ಇದು ಕಥೆನೇ ಇಲ್ಲ, ಬರೀ ಕೇವಲ ಹೀರೋನ ಬಿಲ್ಡಪ್ನಿಂದನೇ ಇಡೀ ಸಿನಿಮಾನ ತಗೊಂಡು ಹೋಗ್ಬೋದು, ಇಡೀ ಸಿನಿಮಾನ ರಂಜಿಸ್ಬೋದು ಅನ್ನೋ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಟ್ ಆ ಸಾಹಸ ಕೆಲವು ಪಾರ್ಟ್ ಬೈ ಪಾರ್ಟ್ ವರ್ಕ್ ಆಗುತ್ತೆ ಹೊರತು ಇಡೀ ಸಿನಿಮಾ ನನಗೇನು ಹಂಗೆ ಅನಿಸ್ಲಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ಇಲ್ಲ, ನನಗೆ ಇದರಲ್ಲಿ ಮುಖ್ಯವಾಗಿ ರಶ್ಮಿಕಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ, ಅಂದ್ರೆ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕು. ನನ್ಗೆಲ್ಲೋ ಒಂದ್ ರೀತಿ ರಶ್ಮಿಕಾ ಅವ್ರು ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಅವ್ರ ಗಂಗಮ್ಮನ ಒಂದು ಜಾತ್ರೆ ಏನ್ ನಡೀತಿರುತ್ತೆ ಆ ಟೈಮಲ್ಲಿ ಎಲ್ಲೋ ಅವರ ಅಭಿನಯ ಏನಿದೆ ಅವ್ರಿಗೊಂದು ಸ್ಪೇಸ್ ಸಿಕ್ತು ಅಂತ ಅನ್ಸಿದ್ಬಿಟ್ರೆ, ಫಸ್ಟ್ ಹಾಫ್ ಅಲ್ಲಂತೂ ಏನೋ ಒಂದ್ ರೀತಿ ಬರೀ ಎಕ್ಸ್ಪೋಸ್ ಜೊತೆಗೆ ಆಕ್ಚುಲಿ ಒಂದು ಖುಷಿಯ ವಿಚಾರ ಏನಂತಂದ್ರೆ, ಆ ಗಂಗಮ್ಮನ ಒಂದು ಅಲ್ಲಿ ಪುಷ್ಪನ್ಗೆ ಅವಮಾನ ಆಗುತ್ತೆ, ಅವಾಗ ಸಿಡಿದೆದ್ದು ಪುಷ್ಪನ್ ಬಗ್ಗೆ ಒಂದಷ್ಟು ಬಿಲ್ಡಪ್ ಡೈಲಾಗ್ ಹೊಡೆದು ಪುಷ್ಪ ಅಂದ್ರೆ ಏನು ಅಂತ ತೋರಿಸೋವಂಥ ಒಂದು ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಖಂಡಿತ ವರ್ಕ್ ಆಗಿದೆ. ಅಂದರೆ ರಶ್ಮಿಕಾನ ಪೊಟೆನ್ಷಿಯಲ್ ಏನು, ಅವರ ಅಭಿನಯದ ಸಾಮರ್ಥ್ಯ ಏನು ಅಂತ ಆಚೆ ಹಾಕುವಂಥ ಸೀನ್ ಅದು. ಆಕ್ಚುಲಿ ಅಂಥದ್ದೊಂದು ಸೀನ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದ್ರಿಂದ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅಭಿನಯಕ್ಕೆ ಅವಕಾಶ ಸಾಕಷ್ಟು ಸಿಕ್ಕಿದೆ. ಬಟ್ ಅಲ್ಲಿ ರಶ್ಮಿಕಾ ಒಂದ್ ಮಟ್ಟಕ್ಕೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಅತ್ಯದ್ಭುತ ಅನ್ಲಿಲ್ಲ ಅಂದ್ರೂ ಓಕೆ, ಒಂದು ಮ್ಯಾನೇಜ್ ಮಾಡಿದ್ದಾರೆ. ಬಟ್ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಫೀಲಿಂಗ್ಸ್ ವೇ, ಆ ಒಂದು ದೃಶ್ಯಗಳಿದೆಯಲ್ಲ ಕ್ರಿಂಜಿ ತರ ಇದೆಯಲ್ಲ, ಅದು ಅದ್ರ ಜೊತೆಗೆ ಒಂದಷ್ಟು ಆ ಸಾಂಗ್ ಅಷ್ಟಕ್ಕೆ ಅದಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಬರೋದೇ ಇಲ್ವೇನೋ ಅಂತ. ಬಟ್ ಅಲ್ಲೊಂದು ಸ್ಪೇಸ್ನ ಕ್ರಿಯೇಟ್ ಮಾಡಿರೋದ್ರಿಂದ ರಶ್ಮಿಕಾಗೂ ಕೂಡ ಒಂದು ಏನು ಪರ್ಫಾರ್ಮ್ ಮಾಡೋಕ್ಕೆ ಸಾಕಷ್ಟು ಅವಕಾಶ ಸಿಕ್ಕಿದೆ. ಬಟ್ ಅದನ್ನು ಒಂಚೂರು ಸದುಪಯೋಗ ಪಡ್ಕೊಂಡ್ರೆ ಇನ್ನೂ ಅವರ ಕೆಪಬಿಲಿಟಿ ಅಥವಾ ಅವರು ಇನ್ನೂ ನಾನು ಕೇವಲ ಗ್ಲಾಮರ್ಗೋ ಅಥವಾ ಇನ್ನೊಂದಕ್ಕೂ ಅಷ್ಟಕ್ಕೆ ಸೀಮಿತ ಅಲ್ಲ, ನಾನು ಅದ್ಭುತ ನಟಿ ಅಂತ ಪ್ರೂವ್ ಮಾಡಕ್ಕೆ ಇನ್ನೂ ಅವಕಾಶ ಇತ್ತು. ಬಟ್ ಒಂದ್ ಮಟ್ಟಿಗೆ ಒಂದ್ ರೀತಿ ಕನೆಕ್ಟ್ ಆದಂಗೆ ಆಗಿದೆ ಅವ್ರು. ಇನ್ನೊಂದು ಈ ಒಂದು ಮೂವಿನಲ್ಲಿ ಇನ್ನೊಂದು ಕಿಸಿಕ್ ಸಾಂಗ್ ಬಂದಾಗ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಹೇಳಿದ್ವು. ನಾನು ನಿಮ್ಗೆ ಮೊನ್ನೆ ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ರೀತಿ ಇದು ಥಿಯೇಟರ್ ಅಲ್ಲಿ ನೋಡೋ ಎಂಜಾಯ್ ಮಾಡುವಂತಹ ಸಾಂಗ್ ಏನೋ ಅಂತ. ಟು ಬಿ ಫ್ರಾಂಕ್, ಆ ಸಿನಿಮಾನ ಆ ಸಾಂಗ್ ಬಂದಾಗ ನೋಡುವಾಗ ಹೌದು ಅನ್ಸುತ್ತೆ. ಯಾಕಂದ್ರೆ ಸಿಚುಯೇಷನ್, ಈ ಕಿಸಿಕ್ ಅಂತಾನೆ ಯಾಕೆ ತಗೊಂಡ್ರು ಅಂತ ಹೇಳಿದಾಗ ಅಲ್ಲಿ ನಡೆಯುವಂತಹ ಸಿಚುಯೇಷನ್, ಆ ಸಿಚುಯೇಷನ್ಗೆ ತಕ್ಕಂಗೆ ಆ ಒಂದು
ಆ ಪದದಿಂದ ಒಂದು ಐಟಮ್ ಸಾಂಗ್ ಅನ್ನ ಕ್ರಿಯೇಟ್ ಮಾಡಿರುವಂತ. ಆಕ್ಚುಲಿ ಇಲ್ಲಿ ಶ್ರೀಲೀಲಾ ಚೆನ್ನಾಗಿ ಕಾಣಿಸ್ತಾರೆ, ಒಂದು ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಾರೆ, ಮತ್ತೆ ಆ ಎನರ್ಜಿ ಇದೆಯಲ್ಲ, ಆ ಗ್ರೇಸ್ ಇದೆಯಲ್ಲ, ಸಖತ್ತಾಗಿ ಕುಣಿದಿದ್ದಾರೆ. ಅಲ್ಲು ಅರ್ಜುನ್ಗೆ ಮ್ಯಾಚ್ ಮಾಡುವಂಥ ಸೌತ್ ಇಂಡಿಯಾದಲ್ಲಿ ಒಬ್ರು ಡ್ಯಾನ್ಸರ್ ಅಂದರೆ ಅದು ನಮ್ಮ ಒನ್ ಆ್ಯಂಡ್ ಓನ್ಲಿ ಪುನೀತ್ ರಾಜ್ಕುಮಾರ್. ಸೊ ಅಂಥ ಅಲ್ಲು ಅರ್ಜುನ್ ಜೊತೆಲಿ ಡ್ಯಾನ್ಸ್ ಮಾಡಿ ಸೈ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಸುಲಭ ಅಲ್ಲ. ಬಟ್ ಶ್ರೀಲೀಲಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಎಲ್ಲವೂ ಓಕೆ. ಬಟ್ ಎಲ್ಲೋ ಒಂದು ಕಡೆ ಅವರು ಒಂಥರ ಈಗಷ್ಟೇ ಕಾಲೇಜ್ ಮುಗಿಸಿ ಬಂದ ಚಿಕ್ಕ ಹುಡುಗಿ ಥರ ಕಾಣಿಸೋದ್ರಿಂದ ಹಾಡಿಗೆ ಬೇಕಾದ ಒಂದು ಹಾಟ್ನೆಸ್ಸು ಅಥವಾ ಮಾದಕತೆ ಆ ಥರದ್ದೇನೋ ಮಿಸ್ ಆಯ್ತೇನೋ ಅಂತ ನನಗನ್ಸುತ್ತೆ. ಕೆಲವರು ಆಡಿಯನ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಬಟ್ ಹಾಡಿಗೆ ಬೇಕಾದ ಡ್ಯಾನ್ಸ್ ಅವ್ರು ಮಾಡಿದ್ದಾರೆ. ಬಟ್ ಸಮಂತಗೆ ಹೋಲಿಸಿ ನೋಡಿದ್ರೆ ಆ ವೈಬ್ನ ರೀಕ್ರಿಯೇಟ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಒಟ್ಟಲ್ಲಿ ಹೇಳೋದಾದ್ರೆ ಸುಕುಮಾರ್ ಅವರ ನಿರ್ದೇಶನ, ಆಮೇಲೆ ಡ್ಯೂರೇಷನ್ ಅಂತ ಏನಿದೆ ಅಂದ್ರೆ 3 ಗಂಟೆ 20 ನಿಮಿಷಗಳ ಮೂವಿ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಏನಪ್ಪ ಇಷ್ಟೊಂದು ಎಳ್ದಿದಾರಲ್ಲ ಅಂತ ಅನ್ಸಿದ್ರು ಅನ್ಸುತ್ತೆ. ಯಾಕಂದ್ರೆ ಆಕ್ಚುಲಿ ಸಿನಿಮಾದ ಏನು ಮೈನಸ್ಗಳಲ್ಲಿ ಹಾಡುಗಳು ಕೂಡ ಹೌದು. ಯಾಕಂದ್ರೆ ಸಾಂಗ್ ಪರ್ಫೆಕ್ಟ್ ಆಗಿ ಪ್ಲೇಸ್ ಮಾಡಕ್ಕೆ ಆಗಿಲ್ಲ, ಅಂದ್ರೆ ಫೀಲಿಂಗ್ಸ್ ಆಗಿ ಓಕೆ, ಅದು ಸರಿಯಾಗಿ ಪ್ಲೇಸ್ಮೆಂಟ್. ಅದು ಒಂದು ಸಾಂಗ್ ಬರುತ್ತೆ, ಸಾಂಗ್ ಆಗಿ ಇಮಿಡಿಯೇಟ್ ಆಗಿ ನೋಡೋಕೆ ಅದು ಆ ಸಾಂಗ್ ಬೇಕಿರ್ಲಿಲ್ಲ ಅನ್ಸುತ್ತೆ. ಆ ಸಿಚುವೇಶನ್ಗೆ ಆ ರೊಮ್ಯಾಂಟಿಕ್ ಸಾಂಗ್ ಅಥವಾ ಆ ಡ್ಯುಯೆಟ್ ಸಾಂಗ್ ಬೇಕಿರ್ಲಿಲ್ಲ, ಮತ್ತೆ ಆ ಕಾಸ್ಟ್ಯೂಮ್ ಎಲ್ಲ ಸಾಂಗ್ ಬೇಕಿರ್ಲಿಲ್ಲ ಅನ್ಸುತ್ತೆ. ಆ ಥರದ್ದೊಂದಷ್ಟು ಸಾಕಷ್ಟು ತಪ್ಪುಗಳು ಕಾಣಿಸುತ್ತೆ. ಬಟ್ ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ನಾನು ಅಲ್ಲು ಅರ್ಜುನ್ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ, ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ ಹೋಗ್ತಾ ಇರೋದು ಅಂತ ಅನ್ಕೊಂಡು ಹೋಗಿ ದುಡ್ಡು ಕೊಟ್ಟು ನೋಡೋನ್ಗೆ ಒಂದ್ಸರಿಗೇನು ಮೋಸ ಇಲ್ಲ. ಅಂದರೆ ತುಂಬ ಕಳಪೆ ಸಿನಿಮಾ ಅಥವಾ ತೆಗೆದಾಕುವಂಥ ಸಿನಿಮಾ ಅಂತೂ ಅಲ್ಲ. ಬಟ್ ನಾವು ಅವರೇ ಹೇಳ್ಕೊಂಡಿದ್ರಲ್ಲ KGF 2 ಸಿನಿಮಾದ ರೆಕಾರ್ಡ್ನ ಕರ್ನಾಟಕದಲ್ಲಿ ಬ್ರೇಕ್ ಮಾಡ್ತೀವಿ ಅಥವಾ ಓವರ್ ಆಲ್ ಇಂಡಿಯಾದಲ್ಲಿ ಬ್ರೇಕ್ ಮಾಡ್ತೀವಿ ಅಂತ ಆ ಲೆವೆಲ್ಗೇನೋ ನನಗನ್ನಿಸ್ತಾ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ KGF 2 ಮೊದಲನೇ ದಿನ 26 ಕೋಟಿ ತನಕ ಕಲೆಕ್ಷನ್ ಮಾಡಿತ್ತು. ಬಟ್ ಇವಾಗ ಪುಷ್ಪ 2 ಅಂದರೆ 8ರಿಂದ 10 ಒಳಗಡೆನೆ ನಿಂತ್ಕೋಬೋದು. ಸೊ ಕರ್ನಾಟಕದಲ್ಲಿ ಅಲ್ಲ ಅಷ್ಟೇ ಅಲ್ಲ, ತೆಲಂಗಾಣದಲ್ಲಿ ಆಲ್ಮೋಸ್ಟ್ ಆಲ್ ಬ್ರೇಕ್ ಮಾಡುತ್ತೆ. ಅಲ್ಲಿ ಅವ್ರ ಸಿನಿಮಾನೇ ಒಂದು ದೊಡ್ಡ ಆಡಿಯನ್ಸ್ ಇದ್ದಾರೆ. ಬಟ್ ಓವರ್ ಆಲ್ ಒಂದು 1200 ಕೋಟಿಗೆ ಏನು KGF 2 ಮಾಡಿತ್ತು ಆ ಲೆವೆಲ್ ರೀಚ್ ಆಗಲ್ಲ. ಅಥವಾ ಹಿಂದಿಯಲ್ಲೇ ಒಂದು 500 ಕೋಟಿ ಮಾಡಿತ್ತು ಏನು KGF 2 ಆ ಲೆವೆಲ್ಗೂ ರೀಚ್ ಆಗಲ್ಲ. ಬಟ್ ಒಂದೊಳ್ಳೆ ಸಿನಿಮಾ ಅನ್ಸ್ಕೊಳ್ಳುತ್ತೆ, ಒಂದೊಳ್ಳೆ ರೀತಿಯಲ್ಲಿ ಅನ್ಸ್ಕೋಬೋದೇನೋ. ಬಟ್ ನೋಡಬೇಕು, ಯಾಕಂದ್ರೆ ಫಸ್ಟೇ ಏನು ಹೇಳೋಕ್ಕಾಗಲ್ಲ. ಫಸ್ಟೇ ಒಂದು 200 ಕೋಟಿ ಮಿಕ್ಸ್ಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನಾಳೆ ನಾಳಿದ್ದು ಹೆಂಗೆ ತಗೊಳುತ್ತೆ, ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ಕೊತಾರೆ, ಹೆಂಗೆ ಥಿಯೇಟ್ರಿಗೆ ಹೋಗ್ತಾರ, ಮತ್ತೆ ಯಾಕಂದ್ರೆ ಟಿಕೆಟ್ ಬೆಲೆ ಕೂಡ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಹೈದ್ರಾಬಾದು, ಬೇರೆ ಬೇರೆ ತಮಿಳುನಾಡು ಎಲ್ಲ ಕಡೆನೂ ಹೈಕ್ ಮಾಡಿದ್ದಾರೆ. ಸೊ ಒಂದು 5 ಜನದ ಇದನ್ನ ಒಬ್ಬರೇ ತಗೊಳ್ತಾ ಇರೋದ್ರಿಂದ ಸೊ ಆಡಿಯನ್ಸ್ಗೂ ಕೂಡ ಇಷ್ಟೊಂದು ಕೊಟ್ಟು ಹೋಗ್ಬೇಕಾ ಅನ್ನೋ ಮನಸ್ಥಿತಿ ಏನಾದ್ರು ಬಂದರೆ, ಸೊ ಅವಾಗ ಫ್ಯಾಮಿಲಿ ಆಡಿಯನ್ಸ್ ಹೋಗಲಿಲ್ಲ ಅಂದರೆ ಅದು ಹೊಡೆತ ಬೀಳ್ಬೋದು. ಬಟ್ ಸದ್ಯಕ್ಕಂತೂ ಮೊದಲನೇ ದಿನ ಅಂತೂ ಒಂದು ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಅಂತೂ ಪುಷ್ಪನ ಹೆಸರಿಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ 1800 2000 ಟಿಕೆಟ್ ಪ್ರೈಸ್ ಇರೋದ್ರಿಂದ ಖಂಡಿತ 180ರಿಂದ 200 ಕೋಟಿ ತನಕ ಅಂತೂ ಫಸ್ಟೇ. ನಿಮ್ಗೆ ಅನ್ಸುತ್ತಾ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ ತಗೊಂಡಿರೋರು ಸೇಫ್ ಆದ್ರು ಅಂತ ಅನಿಸ್ತಿದ್ಯಾ? ಯಾಕಂದ್ರೆ ಮುಂಜಾನೆ ಶೋಸ್ಗಳು ಕೆಲವೊಂದ್ ಕಡೆ ರದ್ದಾಯ್ತು, ಎಷ್ಟೋ ಜನ ಬುಕ್ ಮಾಡಿದ್ರು. ಇನ್ನು ಇಲ್ಲಿ ಬರ್ತಿರುವಂತದ್ದೆಲ್ಲ ಮಿಕ್ಸ್ಡ್ ರೆಸ್ಪಾನ್ಸ್. ಯಾರು ಚೆನ್ನಾಗಿದೆ ಅಂತಾನೂ ಹೇಳ್ತಿಲ್ಲ, ಚೆನ್ನಾಗಿಲ್ಲ ಅಂತಾನೂ ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ರೀತಿ ಅವ್ರ ಪ್ರಮೋಷನ್ಗೆ ಬರ್ದೇ ಇರೋದೇನಾದ್ರು ಮೈನಸ್ ಆಯ್ತಾ? ಜೊತೆಗೆ ವಿತರಕರು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ KGF ದಾಖಲೆಯನ್ನ ಮುರಿತೀವಿ ಅಂತ ಹೇಳಿದಂತ ಆ ಒಂದು ಹೇಳಿಕೆ ಎಲ್ಲಾದ್ರೂ ಮೈನಸ್ ಆಯ್ತು ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಖಂಡಿತ. ಅಂದ್ರೆ ಆ ಥರದ ಹೇಳಿಕೆಗಳು ಒಂದು ರೀತಿ ಕನ್ನಡಿಗರ ಮನಸ್ಸಿಗೆ ಭಾವನೆಗೆ ನೋವು ಕೂಡ ಆಗ್ಬೋದು. ಸೊ ನಮ್ಮ ಕನ್ನಡದ ಸಿನಿಮಾದ ರೆಕಾರ್ಡ್ನ ಯಾವುದೋ ಒಂದು ತೆಲುಗು ಸಿನಿಮಾ ಅಂದರೆ ಇಲ್ಲಿ ಭಾಷೆಯ ಒಂದು ಬ್ಯಾರಿಯರ್ ಇಲ್ಲ, ಇಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂದಾಗ ನಮ್ಮ KGF 2 ಸಿನಿಮಾನ ಅವರು ಬಾಹುಬಲಿ ರೇಂಜ್ಗೆ ಹೋಗಲಿ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ತಮಿಳವರು ಕೂಡ ದೊಡ್ಡ ಮಟ್ಟದಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಕೂಡ ಒಂದು ಸಿನಿಮಾ ರೀತಿಯಲ್ಲಿ ನೋಡಬೇಕು. ಅದು ತೆಲುಗು ಸಿನಿಮಾ ತಮಿಳು ಸಿನಿಮಾ ಅನ್ನೋದಕ್ಕಿಂತ ಒಂದು ಸಿನಿಮಾ ಆಗಿ ನೋಡಬೇಕು. ಬಟ್ ಆದರೆ ಅವ್ರು ಹೇಳಿದ್ದ ಹೇಳಿಕೆ ಒಂದು ರೀತಿಯಲ್ಲಿ ಎಫೆಕ್ಟ್ ಖಂಡಿತ ಆಗೇ ಆಗಿರುತ್ತೆ. ಸೊ ಅದೇ ಕಾರಣಕ್ಕೆ ಬಾಯ್ಕಟ್ ಪುಷ್ಪ ಅಂತಲೂ ಒಂದಷ್ಟು ಅಭಿಯಾನ ನಡೀತಾ ಇದೆ. ಅದ್ರ ಜೊತೆಗೆ ಅಲ್ಲು ಅರ್ಜುನ್ ಕರ್ನಾಟಕಕ್ಕೆ ಬಂದಿಲ್ಲ ಮತ್ತು ಇಲ್ಲಿ ಕನ್ನಡದಲ್ಲಿ ಮಾತಾಡಿಲ್ಲ ಅನ್ನೋ ಒಂದು ಕೂಡ ಒಂದಷ್ಟು ವಿಚಾರಗಳು ಅಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು. ಅದು ಮೊದಲನೇ ದಿನನೇ ಆಗಿದೆ. ಆ್ಯಕ್ಚುಲಿ ನಾವೇ ತೋರಿಸಿದ್ದೀವಿ, ಖಾಲಿ ಹೊಡಿತಾ ಇದೆ, ಬುಕಿಂಗ್ಸ್ ಆಗ್ತಿಲ್ಲ ಅಂತ. ಸೊ ಸೆಕೆಂಡ್ ಡೇ ಏನಾಗ್ಬೋದು ನೋಡ್ಬೇಕು. ಯಾಕಂದರೆ ಮಿಕ್ಸಡ್ ರೆಸ್ಪಾನ್ಸ್ ತಗೊಂಡಿರೋದ್ರಿಂದ ಸೆಕೆಂಡ್ ಡೇ ಏನಾದರೂ ಪಿಕ್ ಆಗ್ಬೋದಾ ಅಥವಾ ಒನ್ ಟೈಮ್ ನೋಡಲೇಬೇಕು ಅನ್ನೋ ಆಡಿಯನ್ಸ್ ಖಂಡಿತ ನೋಡ್ತಾರೆ. ಸೊ ನಾಳೆ ನಾಳಿದ್ದು ಮತ್ತು ಸೋಮವಾರದ ಕಲೆಕ್ಷನ್ ಏನಿರುತ್ತೆ ಅನ್ನೋದ್ರ ಮೇಲೆ ಪುಷ್ಪನ ಓವರ್ ಆಲ್ ಲೆಕ್ಕ ಸಿಗ್ಬೋದು ಅಂತ ಹೇಳಿ ಬ್ರೇಕ್ ಮಾಡಿದ್ಯಾ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಒಟ್ನಲ್ಲಿ ಎಲ್ಲಾ ಕಡೆನೂ
ಅಂದ್ರೆ ಟ್ವಿಟರ್ ಅಥವಾ ಸೋಷಿಯಲ್ ಮೀಡಿಯಾಸ್ನ ನಾವು ನೋಡಿದಾಗ ಅಲ್ಲೂ ಕೂಡ ಮಿಕ್ಸ್ಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಡ್ ವಾವ್ ಅಂತ ಕೆಲವ್ರು ಹೇಳ್ತಿದ್ದಾರೆ, ಇನ್ನೂ ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಆಲ್ರೆಡಿ ಪೈರಸಿನ ಆಗೋಗ್ಬಿಟ್ಟಿದೆ ಆಕ್ಚುಲಿ ಅದು. ಪೈರಸಿಯಲ್ಲಿ ನೋಡೋದು ತಪ್ಪು. ಯಾಕಂದ್ರೆ ಯಾವುದೇ ವಿಚಾರ ಆಗಲಿ ಅಂದ್ರೆ ಹೇಳ್ತಾರೆ ಅದು 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 ತೆಲುಗು ಸಿನಿಮಾ ಅದಕ್ಕೆ ನಾವು ಪೈರಸಿ ನೋಡ್ತೀವಿ ಆ ಥರ ಎಲ್ಲ ಮಾಡಲೇಬಾರ್ದು. ಅದು ಯಾರೇ ಆಗಲಿ ಒಬ್ಬ ನಿರ್ಮಾಪಕ ಅವನು ಕಷ್ಟಪಟ್ಟು ಎಫರ್ಟ್ ಹಾಕಿ ನೂರಾರು ಜನ ಕಾರ್ಮಿಕರು ದುಡಿದಿರ್ತಾರೆ, ಕಲಾವಿದರು ದುಡಿದಿರ್ತಾರೆ, ಅವರ 3 ವರ್ಷದ ಎಫರ್ಟು. ಇಂಥ ಸಿನಿಮಾನ ಯಾರೋ ಒಬ್ರು ಮೊಬೈಲಲ್ಲಿ ಕೂತ್ಕೊಂಡು ನೋಡೋದಿದೆಯಲ್ಲ ಅದು ತಪ್ಪು. ಆ್ಯಕ್ಚುಲಿ ಅದು ಯಾವುದೇ ಭಾಷೆ ಸಿನಿಮಾ ಆಗಲಿ ಯಾರದೇ ಆಗಲಿ ದುಡ್ಡು ಹಾಕಿ ಮಾಡಿರೋರಿಗೆ ಅದಕ್ಕೊಂದು ಗೌರವ ಕೊಡಬೇಕು. ಸೊ ಪೈರಸಿ ನೋಡಬಾರ್ದು, ಬಟ್ ನೋಡಬೇಕು ಹೆಂಗಾಗುತ್ತೆ ಅಂತ ನಾಳೆ ನಾಳಿದ್ರಲ್ಲಿ ಅಥವಾ ಸೋಮವಾರದ ಒಟ್ಟಾರೆ ಕಲೆಕ್ಷನ್ ಏನಾಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಎಫರ್ಟ್ ಹಾಕ್ಬೋದಾಗಿತ್ತು. ಸುಕುಮಾರ್ ಇನ್ನಷ್ಟು ಸ್ಕ್ರೀನ್ ಪ್ಲೇನಲ್ಲಿ ಒಂದು ಟೈಟ್ ಮಾಡ್ಬೋದಾಗಿತ್ತು. ಬೇಡವಾದ ಸೀನ್ಗಳನ್ನ ಅಂದರೆ 3 ಗಂಟೆ 20 ನಿಮಿಷ ಇದೆ, ಅವರು ಇನ್ನೊಂದು 20 ನಿಮಿಷ ಕಟ್ ಮಾಡಿದ್ರು ಕೂಡ ಕತೆಯ ಫ್ಲೋಗೇನು ಎಡವಟ್ಟಾಗುತ್ತೆ ಅಥವಾ ಫ್ಲೋ ಮಿಸ್ ಆಗುತ್ತೆ ಅನ್ನೋ ಥರ ಇರಲಿಲ್ಲ. ಎಷ್ಟೊಂದನ್ನು ಕಟ್ ಮಾಡ್ಬೋದಾಗಿತ್ತು. ಲಾಸ್ಟಲ್ಲಿ ಫಹಾದ್ ಪಾತ್ರಕ್ಕೆ ರೌಂಡ್ ಅಪ್ ಮಾಡಿದ್ಮೇಲೂ ಕೂಡ ಇನ್ನೂ 40-50 ನಿಮಿಷ ಸಿನಿಮಾ ಮುಂದುವರಿಯುತ್ತೆ. ಅದು ಯಾಕಪ್ಪ ಬಂತು ಅನಿಸುತ್ತೆ. ಓಕೆ, ಫ್ಯಾಮಿಲಿ ಮ್ಯಾಟರ್ನ ತರ್ತಾರೆ, ಫ್ಯಾಮಿಲಿ ಆಡಿಯನ್ಸ್ನ ಸೆಳಿಬೇಕು ಅನ್ನೋ ಕಾರಣಕ್ಕಾಗಿ ಮನೆತನದ ಆ ಒಂದು ಸೆಂಟಿಮೆಂಟ್ನ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅದೆಲ್ಲೋ ಒಂದು ಕಡೆ ನನಗೆ ನಾನು ಆಸ್ ಎ ಆಡಿಯನ್ಸ್ ಆಗಿ ನನಗೆ ಆ ಸೀಕ್ವೆನ್ಸ್ ಅಂತೂ ಯಾಕೆ ಬಂತು ಗುರು, ಎಲ್ಲೋಗ್ತಾ ಇದೆ ಗುರು ಕತೆ ಅನ್ನಿಸ್ತು ಹೊರತು ನನಗೆ ಅದು ಎಮೋಷ್ನಲಿ ಅದು ಯಾವುದು ಕನೆಕ್ಟ್ ಆಗಲಿಲ್ಲ. KGF 2ನಲ್ಲಿ ಒಂದು ಎಮೋಷನ್ ಇದೆಯಲ್ಲ, ತಾಯಿ ಸೆಂಟಿಮೆಂಟ್ ಅನ್ನೋದು, ಅಲ್ಲಿ ಇಲ್ಲಿ ಈ ಸಿನಿಮಾದಲ್ಲಿ ಆ ಸೆಂಟಿಮೆಂಟ್ ಅನ್ನೋದೇ ವರ್ಕ್ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ. ಒಟ್ಟಿನಲ್ಲಿ ಹೇಳೋದಾದ್ರೆ ಕೆಲವೊಂದು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳನ್ನ ಕೊಡ್ತಿಲ್ಲ ಅನ್ನೋ ವಿಚಾರಕ್ಕೆ ಪುಷ್ಪನನ್ನ ಕೆಲವೊಂದು ಕಡೆ ಬ್ಯಾನ್ ಮಾಡಿದ್ದಾರೆ. ಬಟ್ ಕನ್ನಡ ಆಗ್ಲಿ ತೆಲುಗು ಸಿನಿಮಾ ಆಗಲಿ ಎಲ್ಲ ಸಿನಿಮಾಗಳು ಕೂಡ ಒಂದೇ. ಯಾಕಂದರೆ ಅವರು ಕೂಡ ನಿರ್ಮಾಪಕರು, ಇವರು ಕೂಡ ನಿರ್ಮಾಪಕರು. ಯಾವ ನಿರ್ಮಾಪಕರಿಗೂ ಕೂಡ ಅವಮಾನ ಆಗಬಾರ್ದು. ಜೊತೆಗೆ ಕಲಾವಿದರು ಕೂಡ ಅವರ ಪರಿಶ್ರಮ ಇರುತ್ತೆ, ಕಷ್ಟಪಟ್ಟಿರ್ತಾರೆ, ಎಷ್ಟೋ ವರ್ಷಗಳ ಪರಿಶ್ರಮ ತೆರೆ ಮೇಲೆ ನೋಡುವಂಥ ಆಸೆಯಲ್ಲಿರ್ತಾರೆ. ಎಲ್ಲದನ್ನು ಅರ್ಥ ಮಾಡ್ಕೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಪುಷ್ಪನ್ ಮೇಲೆ ಆಗಿದೆ. ಬಟ್ ನೋಡಬೇಕು ಮುಂದಿನ ದಿನದಲ್ಲಿ ಏನಾಗುತ್ತೆ, ಪುಷ್ಪ 2 ವರ್ಕೌಟ್ ಆಗುತ್ತಾ? ಯಾಕಂದ್ರೆ ಮಿಕ್ಸ್ಡ್ ರೆಸ್ಪಾನ್ಸ್ ಬರ್ತಿದೆ. ಯಾರೇ ಆದ್ರೂ ಅಷ್ಟೇ, ಒಬ್ರಿಗೆ ಮಾಸ್ ಇಷ್ಟ ಆಗುತ್ತೆ, ಒಬ್ರಿಗೆ ಕ್ಲಾಸ್ ಇಷ್ಟ ಆಗುತ್ತೆ. ಹೋಗಿ ನೋಡ್ದಾಗ್ಲೇನೆ ಸಿನಿಮಾ ಹೇಗಿದೆ ಅನ್ನೋದು ಗೊತ್ತಾಗೋದು. ಈಗ ನನ್ನ ಒಪಿನಿಯನ್ನೇ ಬೇರೆ ಇರುತ್ತೆ, ನಿಮ್ಮ ಒಪಿನಿಯನ್ನೇ ಬೇರೆ ಇರುತ್ತೆ. ಇವಾಗ ನೀವು ಹೇಳಿದ್ರಿ ಫ್ಯಾಮಿಲಿ ಆಡಿಯನ್ಸ್ಗೆ ಫ್ಯಾಮಿಲಿ ವಿಚಾರ ನಿಮ್ಗೆ ಅಷ್ಟು ಚೆನ್ನಾಗಿ ಅನ್ಸಲಿಲ್ಲ ಅಂತ. ಬಟ್ ನನಗೆ ಫ್ಯಾಮಿಲಿ ಸೆಂಟಿಮೆಂಟ್ ನನಗೆ ಇಷ್ಟ ಆಯ್ತು. ಸೊ ಒಬ್ಬೊಬ್ರದ್ದು ಒಂದೊಂಥರ ಒಪಿನಿಯನ್ ಇರುತ್ತೆ. ಸೊ ನೋಡುವ. ಪೈರಸಿ ಅಂತೂ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಇಷ್ಟ ಇದ್ರೆ ನೋಡಿ, ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. OTT ಬರೋವರೆಗೂನಾದ್ರೂ ಕಾಯಿರಿ ಅಂತ ಹೇಳ್ತಾ ಇದಾಗಿದೆ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.